ಮನೆಯಲ್ಲಿ ರಾಮಯ್ಯ, ಬೀದಿಯಲ್ಲಿ ಕೃಷ್ಣಯ್ಯ. ತುಂಬಾ ಜನಕ್ಕೆ ಇದರ ಬಗ್ಗೆ ಒಂದು ತಪ್ಪಾದಂತಹ ಅವಗಾಹನೆ ಇದೆ. ನಮ್ಮ ಹಿರಿಯರು ಅಲ್ಲೊಂದು ವಿಶೇಷವಾದಂತ ವೈದಿಕ ಅರ್ಥವನ್ನ ಕೊಟ್ಟಿದ್ದರು. ಮನೆಯಲ್ಲಿ ರಾಮಯ್ಯನಾಗಿರಬೇಕು, ಅದರ ಅರ್ಥ ಗೊತ್ತಿದೆಯಾ? ಅಂದರೆ ಮನೆಯಲ್ಲಿ ಧರ್ಮದಂತೆ ನಡೆದುಕೊಳ್ಳಬೇಕು. ರಾಮ ಅಂದ್ರೇನೆ ಧರ್ಮ. ಧರ್ಮ ಅಂದ್ರೆ ಏನು? ನೀನು ಧರ್ಮಪಾಲನೆ ತಪ್ಪಿದ್ದೀಯಾ, ಧರ್ಮಪತ್ನಿ ಸಮೇತಸ್ಯ. ಮನೆಯಲ್ಲಿ ಧರ್ಮ ಪರಿಪಾಲನ ಅಂದ್ರೆ ಮೊದಲು ತಂದೆ ತಾಯಿ, ನಮ್ಮ ಒಡ ಹುಟ್ಟಿದವರು, ನಮ್ಮ ಅಕ್ಕ ತಂಗಿ, ನಮ್ಮ ಅಣ್ಣ ತಮ್ಮ, ಆಮೇಲೆ ನಮ್ಮ ಧರ್ಮಪತ್ನಿ, ನಮ್ಮ ಮಕ್ಕಳು. ಅಲ್ಲಿ ಬೇರೆ ಮಾತಿಲ್ಲ. ಯಾರ್ಯಾರು ಏನೇನು ಕರ್ತವ್ಯ ಕಲಿದವರು ಅಲ್ಲಿ ಬಂದು ವ್ಯವಹಾರದ ಮಾತಿಲ್ಲ. ಮನೆಯಲ್ಲಿ ರಾಮಯ್ಯ ಅಂದರೆ ವ್ಯವಹಾರವಲ್ಲ, ವಿಶ್ವಾಸ. ನಮ್ಮ ಅಣ್ಣ ಇಲ್ದಿದ್ದಾಗ ನಮ್ಮ ಅಣ್ಣ ಬೇಜಾನ್ ಮಾಡಿಟ್ಕೊಂಡಿದ್ದಾನ, ನನಗೇನು ಕೊಡ್ತಿಲ್ಲ, ಏನಿದಾನ್ ಗೊತ್ತಾ, ಅವನು ತಮ್ಮನಲ್ಲ. ಧರ್ಮ ಪರಿವರ್ತನ ಪ್ರವರ್ತನ.